ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದು ಕಡಲೆಬೇಳೆ ಹೋಳಿಗೆ ಮಾಡೋದು ನೋಡೋಣ ಬರ್ರಿ. ಹೋಳಿಗೆ ಮಾಡಲಿಕ್ಕೆ ಅರ್ಧ ಕೆ.ಜಿ. ಕಡಲೆಬೇಳೆ ತೊಗೊಂಡೀನಿ, 300 ಗ್ರಾಮ ಗೋಧಿ ಹಿಟ್ಟು ತೊಗೊಂಡೀನಿ, 400 ಗ್ರಾಮ ಬೆಲ್ಲ ತೊಗೊಂಡೀನಿ, ಸ್ವಲ್ಪ ಎಣ್ಣೆ ತೊಗೊಂಡೀನಿ ಹಚ್ಚಲಿಕ್ಕೆ, ಸ್ವಲ್ಪ ಹಾಕ್ಲಿಕ್ಕೆ ಅರಿಶಿನ, 400 ಗ್ರಾಮ್ ಬೆಲ್ಲ ಹೆಚ್ಚು ಹಾಕ್ಕೋಬೋದು. ಒಂದು 5-6 ಜಜ್ಜಿ ಏಲಕ್ಕಿ, ಸ್ವಲ್ಪ ಜಾಜಿಕಾಯಿ, ಅರ್ಧ ಕೆ.ಜಿ. ಬೇಳೆ ಇದಾವೆ ಕಡಲೆಬೇಳೆ, ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1-2 ಲೀಟ್ರ್ ನೀರು ಹಾಕ್ಕೊಂಡೀನಿ ಕುಕ್ಕರ್ಗೆ. ತಳಕ್ಕೆ ಜರ ಎಣ್ಣೆ ಹಚ್ಕೊಂಡು, ಯಾಕಂದ್ರೆ ತಳ ಹಿಡಿತೈತಿ, ಅದಕ್ಕೆ ಜರ ಎಣ್ಣೆ ಹಚ್ಕೊಂಡೀನಿ. ಬೇಳೆಗೂ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡೇನಿ. ಬೇಗ ಕುದೀತೈತಿ. ಅರಿಶಿನ ಜರ ಎಣ್ಣೆ ಹಾಕೋದ್ರಿಂದ 2 ಲೀಟ್ರ್ ನೀರು ಹಾಕ್ಕೊಂಡೇನು, ಯಾಕಂದ್ರೆ ಸಾರಿಗೆ ಅದು ಕಟ್ಟು ತಕ್ಕೋಬೇಕು. ಸ್ವಲ್ಪ ಅರಿಶಿನ ಹಾಕ್ಕೊಂಡೇನಿ. ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಲಿಕ್ಕತ್ತೀನಿ. ಜರ ಎಣ್ಣೆ ಹಾಕೋದ್ರಿಂದ ತಳನೂ ಹಿಡಿಯಂಗಿಲ್ಲ, ಬೇಗ ಕುದೀತೈತಿ. ಕುದಿ ಬಂದಿನ ಬೇಳೆ ಹಾಕ್ಕೋಬೇಕು. ಮುಚ್ಚಳ ಮುಚ್ಚಿ ಒಂದು 7-8 ಸಿಟಿ ಮಾಡ್ಕೋಬೇಕು. ಇದು 300 ಗ್ರಾಮ್ ಗೋಧಿ ಹಿಟ್ಟು ತೊಗೊಂಡೇನಿ, ಮೈದಾ ತೊಗೊಂಡಿಲ್ಲ. ಸ್ವಲ್ಪ ಉಪ್ಪು ಹಾಕ್ಕೊಂಡೀನಿ ರುಚಿ ತಕ್ಕಷ್ಟ, ಸ್ವಲ್ಪ ಅರಿಶಿನ, ಎಣ್ಣೆ 1-2 ಸ್ಪೂನ್ ಹಾಕ್ಕೊಂಡೇನಿ. ಎಣ್ಣೆ ಹಾಕೋದ್ರಿಂದ ಸ್ಮೂತ್ ಆಗ್ತಾವೆ. ಮೆತ್ತಗೆ ಕಲಿಸ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ತಳಕ್ಕೆ ಜರ ಪಾತ್ರೆಲಿಗೆ ಎಣ್ಣೆ ಹಚ್ಕೊಂಡೇನಿ. ಮೇಲ್ಗಡೆನೂ ಜರ ಒಣಗಬಾರ್ದಂತ ಎಣ್ಣೆ ಹಚ್ಕೊಂಡೇನಿ. ಮುಚ್ಚಳ ಮುಚ್ಚಿ 1 ಗಂಟೆ ನೆನೆಲಿಕ್ಕೆ ಇಟ್ಟಿದ್ದೇನೆ. ಈ ಕಡೆ ಬೇಳೆ ಕುದಿಲಿಕ್ಕತ್ತವು. ಬೇಳೆ ಕುದ್ದು 7-8 ಸಿಟಿ ಮಾಡ್ಕೊಂಡೇನಿ. ಹೊಸ ಬೇಳೆ ಇತ್ತು ಅಂದ್ರೆ ಜರ ಜಾಸ್ತಿ ಮಾಡ್ಕೋಬೇಕು. ಹಳೆ ಬೇಳೆ ಅಂದ್ರೆ ಬೇಗ ಕುದೀತಾವೆ. ಅದ್ರಾಗ ಹೊಳೆ ನೀರು, ಫಿಲ್ಟರ್ ನೀರು ಹಾಕಿದ್ರೆ ಬೇಗ ಕುದೀತಾವೆ. ಈಗ ಕುದ್ದಾವೆ ಬೇಳೆ, ಜರ ಜಾಸ್ತಿನೇ ಕುದ್ದಾವೆ. ಕಟ್ಟು ತಗೋಬೇಕಂತ ಜಾಸ್ತಿನೇ ಕುದಿಸಿದೆನು. ಇದನ್ನು ಬಸ್ಕೊಂಡು ಒಂದು ಚಳಿಗೆ ಒಳಗೆ ಎಲ್ಲ ನೀಟಾಗಿ ಬಸ್ಕೋಬೇಕು. ಇಲ್ಲಾಂದ್ರೆ ಭಾಳ ಕುದಿಸ್ಲಿಕ್ಕೆ ಆಗ್ತದೆ ಬೆಲ್ಲ ಹಾಕಿ. ಅದಕ್ಕೆ ಕುಕ್ಕರ್ ಒಳಗೆ ಜರ ಸಣ್ಣಗೆ ಜಜ್ಕೋತೀನಿ. ಸ್ವಲ್ಪ ಮ್ಯಾಶ್ ಮಾಡೋದ್ರಿಂದ ಬೆಲ್ಲನೂ ಹಿಡಿತೈತಿ, ಬೇಗ ಕುದೀತೈತಿ, ಮತ್ತು ಹೂರ್ಣ ಹರಿಲಿಕ್ಕೆ ಈಜಿ ಆಕತಿ. ಒಂದು ಕಡಗೊಲ್ಲೆ ಸಣ್ಣಗೆ ಜಜ್ಕೊಲಿಕ್ಕತ್ತೀನಿ. ಅರ್ಧ ಇಲ್ಲೇ ಹೂರ್ಣ ಆಗೈತಿ. ಇನ್ನೊಂದು ಬೆಲ್ಲ ಹಾಕ್ಕೊಂಡೀನಿ. ಹೆಚ್ಚು ಕಡಿಮೆ ಹಾಕ್ಕೋಬೋದು ನೀವು. ಬೆಲ್ಲ ಹಾಕಿನೂ ಮ್ಯಾಶ್ ಮಾಡ್ಕೊಂಡೀನಿ. ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಅದ್ರಾಗಿಂದೆಲ್ಲ ನೀರು ಹಡ್ಸೋ ತನಕ. ಎಷ್ಟು ಕುದಿಸ್ಕೋತೀರಿ ಅಷ್ಟು ಹೋಳಿಗೆ ಚಲೋ ಆಗ್ತಾವೆ. ಮತ್ತು ಭಾಳ ದಿವಸ ಒಂದು 3-4 ದಿವಸ ಹೊರಗಡೆ ಇಟ್ಟರು ನಡೀತದೆ. ಇಲ್ಲಿ ನೀರು ಹಾಕ್ಕೊಂಡು ಸ್ವಚ್ಛಂಗೆ ಬರ್ಸ್ಕೊಂಡು ಕನಕ ಜಜ್ಕೋತೀನಿ. ಹೂರ್ಣ ಕನಕ ಚಲೋ ಆಯ್ತಂದ್ರೆ ಹೋಳಿಗೆ ಮಾಡೋದೇನು ಕಷ್ಟ ಇಲ್ಲ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಿಂಗೆ ಬಡಿಲಿಕ್ಕತ್ತೀನಿ. ಹದ ಆಗ್ತದೆ, ಒಂದು ಜೀವ ಆಗ್ತದೆ. ಒಂದು ಸ್ವಲ್ಪ ನೀರು ಹಾಕ್ಕೊಂಡೇನಿ. ನೀರು ಹಾಕ್ಕೊಳ್ಳೋದು, ಎಣ್ಣೆ ಹಚ್ಕೊಳ್ಳೋದು, ಜಜ್ಕೊಳ್ಳೋದು. ಸ್ವಲ್ಪ ತಳಕ್ಕೆ ಮೇಲ್ಗಡೆ ಎಣ್ಣೆ ಹಚ್ಕೊಳ್ಳೋದು.
ಒಂದು 5 ನಿಮಿಷರೇ ನಾನು ಇದು ಕನಕ ಕೊಟ್ಕೊಂಡೀನಿ, ಹದ ಮಾಡ್ಕೊಂಡೀನಿ. ಈಗ ಕುಟ್ಟಲಿಕ್ಕೆ ಅನುಕೂಲ ಇಲ್ಲನ್ನ ಅಲ್ಲಿ ಗ್ಯಾಸ್ ಕಟ್ಟಿ ಮ್ಯಾಗ ಬಡಿಲಿಕ್ಕತ್ತೀನಿ. ಅದನ್ನು ಕೊಟ್ಟರು ನಡೀತದೆ, ಹಿಂಗೆ ಬಡಿದ್ರೂ ನಡೀತದೆ, ಹದ ಆಗ್ತದೆ. ಇದು ಭೀ ಎಷ್ಟು ಹೂರಣ ಹದ ಮಾಡ್ಕೋತೀರಿ ಅಷ್ಟು ಚಲೋ. ಮೈದಲ್ಲಿ ಅಂತೂ ಈಜಿ ಬರ್ತವೆ, ನಾವು ಮೈದಾ ಬಳಸಂಗಿಲ್ಲ. ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡೀನಿ, ಸ್ವಲ್ಪ ನೀರು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೆತ್ತ ಮಾಡ್ಕೋಬೇಕು, ಹದ ಮಾಡ್ಕೋಬೇಕು. ಹೂರಣ ಮತ್ತು ಕನಕ ಒಂದು ಸಮಾನಾಗಿರ್ಬೇಕು. ಹೂರಣ ಜರ ಗಟ್ಟಿದ್ರೆ ಕನಕನೂ ಗಟ್ಟಿ ಇರಬೇಕು, ಹೂರಣ ಮೆತ್ತಗಿದ್ರೆ ಕನಕನೂ ಮೆತ್ತಗಿರ್ಬೇಕು. ಹೂರಣ ಕನಕ ಚಲೋ ಆಯ್ತಂದ್ರೆ ಹೋಳಿಗೆ ಮಾಡೋದು ಅಷ್ಟು ಈಜಿ ಬರ್ತದೆ ರೀ. ನೋಡಿರಿ ಇದೆಷ್ಟು ಹದ ಆಗೈತೆ ಕನಕ. ಸ್ವಲ್ಪ ಮತ್ತು ನೀರು ಹಾಕ್ಕೊಂಡೀನಿ. ಚೆಂದಂಗೆ ಹದ ಮಾಡ್ಕೋಬೇಕಿದೆ. ನಮಗೆ ಹಂಗೆ ನಾದೋದ್ರಿಂದ ಗೊತ್ತಾಗ್ಬಿಡ್ತದೆ ಹದ ಆಗೈತಿ ಇಲ್ಲ ಅನ್ನೋದು. ನೆನೆಕ್ಕಿಂತ ಮೊದಲು ಹದ ಮಾಡ್ಕೋಬಾರ್ದು. ಕನಕ ನೆನೆದ್ಗಳು ಜಜ್ಕೋಬೇಕು, ಹದ ಮಾಡ್ಕೋಬೇಕದ. ಇದು ಭಾಳ ತನಕ ಯಾಕೆ ತೋರಿಸಿದೆ ಅಂದರೆ ಎಷ್ಟೋ ತನಕ ನಾವು ಹದ ಮಾಡ್ಕೊಂಡೇವನು ತೋರಿಸ್ಲಿಕ್ಕಂತೇಳಿ ನೋಡಿ ತೋರಿಸ್ಲಿಕ್ಕತ್ತೇನೆ. ಇದನ್ನು ನಾವು ಕಡಿಮೆ ತೋರಿಸ್ಬೋದಾಗಿತ್ತು, ಆದ್ರೂ ಈ ರೀತಿ ಹದ ಮಾಡ್ಕೋಬೇಕಂಥೇಳಿ ತೋರಿಸ್ಲಿಕ್ಕತ್ತೇನೆ. ಆ ಕಡೆ ಕುಕ್ಕರ್ದಾಗ ಬೇಳೆ ಕುದಿಲಿಕ್ಕತ್ತೈತಿ. ಇದು ಹದ ಆಯಿತು. ಎಣ್ಣೆ ತಳಕ್ಕೆ ಎಣ್ಣೆ ಹಚ್ಕೊಂಡು ಮತ್ತು ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಿಡ್ತೇನೆ. ಮತ್ತು ಹೂರಣ ಆಗೋ ತನಕ ಮತ್ತು ನೆನಿತಿತ್ತದು. ಇದು ಹೂರಣ ಆಗ್ಲಿಕ್ಕತ್ತದ. ಈಗ ಹದ ಬಂತು, ಹೂರಣ ಕುದಿಸ್ಕೊಂಡೀನಿ. ನೋಡಿರಿ ಈ ಥರ ಗಟ್ಟಿ ಆಗ್ಬೇಕು. ಇನ್ನೂ ಆರಿದ್ರೆ ಗಟ್ಟಿ ಆಗ್ತದೆ. ಒಂದು ಜಾಳಿಗೆ ತೊಗೊಂಡ್ರೆ ಅದ್ರೊಳಗೆ ಒಂದು ಗ್ಲಾಸ್ಲಿರಿ ಅಥವಾ ತಮ್ಗಿಲಿರಿ ಅರಿಬೇಕು. ಅದನ್ನು ಮೇಲುಗಡೆ ಪ್ರೆಸ್ ಮಾಡಿದ್ರೆ ಒತ್ತೊಳಗೆ ಬೀಳ್ತದೆ ಅದು ಹೂರಣ. ಮಿಕ್ಸಿ ಒಳಗೂ ಚಲೋ ಆಗ್ತದೆ ರೀ, ಆದ್ರೆ ನಾವು ಜಾಳಿಗೆಯಾಗ ಮಾಡ್ಕೋತೇವೆ. ಈ ಜಾಳಿಗೆಗಂತೂ ಅಗ್ದಿ ಈಜಿನೇ ಬರ್ತದೆ ರೀ. ನೋಡ್ರಿ ಆಯ್ತು ಹೂರಣ. ಮಿಕ್ಸಿ ಒಳಗೆ ಒಂದೊಂದು ಬ್ಯಾಳೆ ಉಳಿ ಚಾನ್ಸಸ್ ಇರ್ತದೆ, ಜಾಳಿ ಒಳಗೆ ಉಳಿಯಂಗಿಲ್ಲ. ಸ್ವಲ್ಪ ಏಲಕ್ಕಿ ಹಾಕ್ಕೊಂಡೇನು ಒಂದು 5-6.
ಒಂದು ಸ್ವಲ್ಪ ಜಾಜಿಕಾಯಿ ತುರ್ಕೊತೀನಿ. ಅದನ್ನೆಲ್ಲ ಮಿಕ್ಸ್ ಮಾಡ್ಕೊತೀನಿ. ನೋಡಿರಿ ಕಣಕು ಮತ್ತು ನೆನೆದು ಈಗ ಒಂದು ತಗಡ ಮ್ಯಾಗ ತೊಗೊಂಡು ಹೋಳಿಗೆ ಮಾಡ್ಲಿಕ್ಕತ್ತೀನಿ. ತಗಡಾದ್ರೆ ತೊಗೋಬೋದು, ಪ್ಲಾಸ್ಟಿಕ್ ಆದ್ರೆ ತೊಗೋಬೋದು, ಸಣ್ಣ ಮಣಿ ಆದ್ರೆ ತೊಗೋಬೋದು ಹೋಳಿಗೆ ಮಣಿ. ನೋಡಿರಿ ನಾನು ಒಂದು ಭಾಗ ಕಣಕ ತೊಗೊಂಡೀನಿ, 2 ಭಾಗ ಹೊನ್ನ ತುಂಬಲಿಕ್ಕತ್ತೀನಿ. ನೀವು ಹೆಚ್ಚು ಕಡಿಮೆ ಹೂರಣ ಹಾಕ್ಕೋಬೋದು. ಉಳಿ ಚೆಂದಾಗಿ ತುಂಬ್ಕೋಬೇಕು. ಈ ರೀತಿ ಮೇಲೆ ತೊಳೆದು ಅದರ ಒತ್ತಬೇಕು, ಪ್ರೆಸ್ ಮಾಡಬೇಕು. ಅದು ಎತ್ತಿ ಹಾಕ್ಕೊಳ್ಳೋದಕ್ಕಿಂತ ತಗಡನ್ನ ತಿರ್ಸ್ಬೇಕಾದ್ರೆ ಎತ್ತಿ ಹಾಕೋದ್ರೆ ಹರಿ ಚಾನ್ಸ್ ಇರ್ತದೆ. ಒಂದು ಸ್ವಲ್ಪ ಎಣ್ಣೆ ಗೊಜ್ಕೊಂಡು ನಿಂತೇಬೇಕು. ಅದು ಕೈಲಿ ಹಾಕೋದ್ರಿಂದ ಬಟ್ಟದು ಒಂದು ಸ್ವಲ್ಪ ಚುಚ್ತಾವ, ಅದಕ್ಕಾಗಿ ಹೋಳಿಗೆ ಬೆಲ್ಲುನಿಗೆಲ್ಲೇ ಹಾಕೋತೇವೆ. ನೋಡ್ರಿ ಅದು ಎಷ್ಟು ಚಂದ ಕೊಂಡಿರ್ತದೆ. ಕೈಲಿ ಹಾಕೋದ್ರಿಂದ ಬಟ್ಟದು ನಡು ಚಾನ್ಸ್ ಇರ್ತದೆ. ಬೆಲ್ಲುನಿಗೆಲೆ ಆದ್ರೆ ಏನೂ ಆಗಂಗಿಲ್ಲ, ಚೆಂದಂಗೆ ಹಾಕ್ಲಿಕ್ಕೆ ಬರ್ತದೆ. ಮೇಲ್ಗಡೆ ಎಣ್ಣೆ ಹಚ್ಕೊಂಡೀನಿ. ಭಾಳ ಉರಿ ಜಾಸ್ತಿನೂ ಇಡಬಾರ್ದು, ಕಡಿಮೆನೂ ಇರಬಾರ್ದು, ಮೀಡಿಯಮ್ ಇಡಬೇಕು. ನೋಡಿರಿ ಎಷ್ಟು ಚಂದ ಉಬ್ಬಿ ಬಂತು. ಈ ಕೈಗೆ ಹವಾ ಹೊಡಿತೈತೆ ಅಂತೇಳಿ ಕಡ್ತರ್ಲಿ ತಿರುಗಿ ಹಾಕ್ಕೊಂಡೀನಿ, ಎಲ್ಲಿ ಹೊಡಿಲಿಲ್ಲ. ಮೇನ್ ಉಳಿ ತುಂಬೋದ ಮೇನ್ ಹರಿಯೋದು. ಉಳಿ ಚಲೋದಂಗೆ ತುಂಬ್ಕೊತಂದ್ರೆ ಹರಿಯೋದಲ್ಲ ಹೋಳಿಗೆ. ತಗಡು ತಿರ್ಸ್ಕೊತಾನೆ ಲಡಿಸ್ಬೇಕು. ದಂಡೆ ಎಲ್ಲ ಲಡಿಸ್ಕೋಬೇಕು. ಮೇಲ್ಗಡೆ ಎಣ್ಣೆ ಹಾಕ್ಕೊಂಡು ತಿರುಗಿ ಹಾಕ್ಬೇಕು. ತಿರುಗಿ ಹಾಕಿದ್ನಿಂದು ಎಣ್ಣೆ ಹಚ್ಕೊಲಿಕ್ಕತ್ತೀನಿ. ನೋಡಿರಿ ಇದು ಎಷ್ಟು ಚಂದ ಉಬ್ಬಿ ಬಂತು. ಇದಕ್ಕೆ ಅಂತ ಗೋಧಿ ಹಿಟ್ಟು ಸಿಗ್ತದೆ ಹೋಳಿಗೆಗೆ ಅಂಥೇಳಿ, ಅದನ್ನು ತೊಗೋಬೋದು. ನೀವು ಅಂಗಡಿ ಒಳಗೆ ಸಿಗ್ತದೆ, ಗೋಧಿನೂ ಸಿಗ್ತಾವೆ, ಬೇಯಿಸ್ಕೋಬೋದು. ಮೇಲಿಂದ ಕನಕ ತಗೊಲಿಕ್ಕತ್ತೀನಿ. ನೋಡ್ರಿ ಎಷ್ಟು ಚಂದ ಲಡಿಸ್ಲಿಕ್ಕೆ ಬರ್ಲಿಕ್ಕತ್ತದ. ಎಣ್ಣೆ ಹೋಳಿಗೆ ಅಂದ್ರೆ ಹೋಳಿಗೆ ಮಾಡಿ ತೆವೆದಾಗ ಹಾಕಿದ್ನಿಂದು ಎಣ್ಣೆ ಹಚ್ಚಬೇಕು. ಮಾಡೋವಾಗೂ ಎಣ್ಣೆ ಹಚ್ಚಬೇಕು, ಬೇಯಿಸುವಾಗೂ ಎಣ್ಣೆ ಹಚ್ಚಬೇಕು.
ಇದು ಹೂರಣ ಫ್ರಿಜ್ ಒಳಗೆ ತೆಗೆದಿಟ್ಟು ಒಂದು ವಾರಗಟ್ಟಲೆ ಮಾಡಿ ತಿನ್ಬೋದು. ನಮಗೆ ಬಿಸಿ ಬಿಸಿ ಯಾವಾಗ ಬೇಕಾಗ್ತಾವಾಗ. ನೀವು ಮೊದಲು ಉಳ್ಳಿ ಮಾಡಿ ಇಟ್ಕೋಬೋದು. ನಾ ಮಾಡೋವಾಗ ಉಳ್ಳಿ ಮಾಡ್ಕೊಲಿಕ್ಕತ್ತೀನಿ. ಮೊದಲೇ ಮಾಡಿ ಇಟ್ಕೊಂಡ್ರೆ ಜರ ಈಜಿ ಬರ್ತದೆ. ನಮ್ಮ ಉತ್ತರ ಕರ್ನಾಟಕ ಕಡೆ ಫೇಮಸ್ ಇದು ಹೋಳಿಗೆ. ವಿಡಿಯೋ ಜರ ದೊಡ್ಡದಾಗೈತಿ, ಎಲ್ಲ ತಿಳ್ಕೊಲತ್ತೇಳಿ ದೊಡ್ಡದು ಮಾಡಿದ್ದೇನು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನೋಡ್ರಿ 5 ಹೋಳಿಗೆ ಮಾಡಿ ತೋರಿಸಿದ್ದೇನು, ಎಲ್ಲ ಮಾಡಿ ತೋರಿಸಿಲ್ಲ. 5 ಹೋಳಿಗೆ ಅಷ್ಟು ತೋರಿಸಿದ್ದೇನೆ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.